ಅದಕ್ಕೋಸ್ಕರ ಉಪನಯನ ಎಂಬ ಸಂಸ್ಕಾರ ಆದ ಮೇಲೆ ವೇದ ಮಾತೆಯಾದ ಸಕಲ ವೇದ ಸಾರಭೂತವಾದ ಯಾವ ಗಾಯತ್ರಿ ಎಂಬ ಮಂತ್ರ ಇದೆ, ಆ ಗಾಯತ್ರಿ ಮಂತ್ರವನ್ನ ಪಠನ ಮಾಡೋದರ ಮೂಲಕ ಅವರು ಏನ್ ಮಾಡ್ತಾರೆ ಅಂದ್ರೆ ಭಗವಂತನ ಹತ್ತಿರ ಹೋಗಲಿಕ್ಕೆ ಅವನು ಅಧಿಕಾರವನ್ನ ಸಂಪಾದನೆ ಮಾಡ್ತಾನೆ. ಯಾವಾಗ ಉಪನೀತನಾಗ್ತಾನೋ ಶಾಸ್ತ್ರ ಹೇಳಿದಂತೆ ಕೈಯಲ್ಲಿ ಸಮಿತನ್ನ ಹಿಡಿದುಕೊಂಡು ಒಬ್ಬ ಯೋಗ್ಯನಾದ ಯಾವ ಶ್ರೋತ್ರಿಯನಿದ್ದಾನೋ ಅವನ ಮನೆಗೆ ಹೋಗಿ ನನಗೆ ವೇದ ಪಾಠವನ್ನ ಮಾಡಿಸು, ವೇದವನ್ನ ಕಲಿಸು, ಅನೇಕ ಸಚ್ಚಾಸ್ತ್ರಗಳನ್ನ ಉಪದೇಶ ಮಾಡು, ನಾನು ನಿಮ್ಮ ಸೇವೆ ನಿಮ್ಮ ಪತ್ನಿಯರ ಸೇವೆಯನ್ನ ಮಾಡಿ ನಿಮಗೆ ಸಂತೋಷವನ್ನು ಉಂಟು ಮಾಡಿ ನಿಮ್ಮ ಮೂಲಕ ನಾನು ಅಧ್ಯಯನವನ್ನ ಪಡೆದುಕೊಳ್ಳುತ್ತೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. कृतोपनीते सुकृताकृतेरयं सुतस्य वैवाहिकशोभनोदयं चिकीर्षुरागात् किल यत्र संस्थितौ सुता विवाहोत्सवकारि दम्पती. ಆ ಲಕ್ಷ್ಮೀ ನರಸಿಂಹಾಚಾರ್ಯರ ತಂದೆಯಾದ ಯಾವ ಫಣಿಶಾಯಿ ಎಂಬ ಉತ್ತಮ ವೈದಿಕ ವಿದ್ವಾಂಸರಿದ್ದರೋ ಅವರು ತಮ್ಮ ಮಗನಿಗೆ ಯೋಗ್ಯ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡ್ತಾರೆ. ನೋಡಿ, ಬ್ರಾಹ್ಮಣನಿಗೆ ಒಂದು ಹೆಸರು ದ್ವಿಜ. ತಾಯಿ ಗರ್ಭದಿಂದ ಒಂದು ಬಾರಿ ಹೊರಬಂದರೆ ಆ ಹುಟ್ಟಿದ ಮಗು ಉಪನಯನ ಎಂಬ ಸಂಸ್ಕಾರವನ್ನ ಮಾಡೋದರ ಮೂಲಕ ಇನ್ನೊಂದು ಬಾರಿ ಹುಟ್ಟುತ್ತಾನೆ. ಈ ಕಾರಣದಿಂದ ಅವನನ್ನ ದ್ವಿಜ ಅಂತ ಕರೀತಾರೆ. ಯಾವಾಗ ಉಪನಯನ ಎಂಬ ಸಂಸ್ಕಾರವನ್ನ ಮಾಡ್ಕೋತಾನೋ ಆಗ ವೇದ ಮಂತ್ರವನ್ನ, ವೇದ ಮಾತೆಯಾದ ಗಾಯತ್ರಿ ಮಂತ್ರವನ್ನ ಪಠಿಸಲಿಕ್ಕೆ ಅವನಿಗೊಂದು ಅಧಿಕಾರ ಸಿಗತ್ತೆ. ಈ ಒಂದು ಅಭಿಪ್ರಾಯದಿಂದ ಉಪನಯನಕ್ಕೆ ಯೋಗ್ಯವಾದ ವಯಸ್ಸು ಒಂದೋ ಗರ್ಭಾಷ್ಟಮದಲ್ಲಿ ಅಥವಾ ಮಗು ಹುಟ್ಟಿ 7-8ನೆಯ ವಯಸ್ಸಿನಲ್ಲಿ ಗುರುಬಲ ಇರಲಿ ಅಥವಾ ಬಿಡಲಿ, ಈ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವನ್ನು ಮಾಡಬೇಕಾದರೆ ಆದಷ್ಟು ಉತ್ತಮವಾದ ಒಂದು ಮುಹೂರ್ತದಲ್ಲಿ ಅನೇಕ ವೈದಿಕರ ಸನ್ನಿಧಾನದಲ್ಲಿ ಈ ಉಪನಯನ ಎಂಬ ಸಂಸ್ಕಾರವನ್ನ ನಡೆಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಉಪನಯನ ಅನ್ನೋ ಶಬ್ದವೇ ಹೇಳುತ್ತೆ ಉಪ, ಭಗವಂತನ ಸಮೀಪಕ್ಕೆ ಯಾವುದು ನಯನ ಕೊಂಡೊಯ್ಯತ್ತೋ ಅದನ್ನ ಉಪನಯನ ಸಂಸ್ಕಾರ ಅಂತ ಕರೀತಾರೆ. ಈ ಉಪನಯನ ಸಂಸ್ಕಾರ ಆದ ಮೇಲೆ ಭಗವಂತನ ಹತ್ತಿರ ಹೇಗ್ತಾನೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದರೆ, ಅದಕ್ಕೋಸ್ಕರ ಉಪನಯನ ಎಂಬ ಸಂಸ್ಕಾರ ಆದ ಮೇಲೆ ವೇದ ಮಾತೆಯಾದ ಸಕಲ ವೇದ ಸಾರಭೂತವಾದ ಯಾವ ಗಾಯತ್ರಿ ಎಂಬ ಮಂತ್ರ ಇದೆ, ಆ ಗಾಯತ್ರಿ ಮಂತ್ರವನ್ನ ಪಠನ ಮಾಡೋದರ ಮೂಲಕ ಅವರು
ಏನ್ ಮಾಡ್ತಾರೆ ಅಂದ್ರೆ ಭಗವಂತನ ಹತ್ತಿರ ಹೋಗ್ಲಿಕ್ಕೆ ಅವನು ಅಧಿಕಾರವನ್ನ ಸಂಪಾದನೆ ಮಾಡ್ತಾನೆ. ಯಾವಾಗ ಉಪನೀತನಾಗ್ತಾನೋ ಶಾಸ್ತ್ರ ಹೇಳಿದಂತೆ ಸಮಿತ್ಪಾಣಿಹಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಕೈಯಲ್ಲಿ ಸಮಿತ್ತನ್ನ ಹಿಡಿದುಕೊಂಡು ಒಬ್ಬ ಯೋಗ್ಯನಾದ ಯಾವ ಶ್ರೋತ್ರಿಯನಿದ್ದಾನೋ ಅವನ ಮನೆಗೆ ಹೋಗಿ ನನಗೆ ವೇದ ಪಾಠವನ್ನ ಮಾಡಿಸು, ವೇದವನ್ನ ಕಲಿಸು, ಅನೇಕ ಸಚ್ಚಾಸ್ತ್ರಗಳನ್ನ ಉಪದೇಶ ಮಾಡು, ನಾನು ನಿಮ್ಮ ಸೇವೆ, ನಿಮ್ಮ ಪತ್ನಿಯರ ಸೇವೆಯನ್ನ ಮಾಡಿ ನಿಮಗೆ ಸಂತೋಷವನ್ನು ಉಂಟು ಮಾಡಿ ನಿಮ್ಮ ಮೂಲಕ ನಾನು ಅಧ್ಯಯನವನ್ನ ಪಡೆದುಕೊಳ್ಳುತ್ತೇನೆ. ಹೀಗೆ ಹಿಂದಿನ ಕಾಲದಲ್ಲಿ ಉಪನಯನ ಸಂಸ್ಕಾರ ಆದ ತಕ್ಷಣವೇ ಗುರುಕುಲದಲ್ಲಿ 12 ವರ್ಷನೋ 18 ವರ್ಷನೋ ಅನೇಕ ವರ್ಷಗಳ ಪರ್ಯಂತ ಗುರು ಸೇವೆಯನ್ನ ಮಾಡಿ ಆ ವಿದ್ಯೆಯನ್ನ ಸಂಪಾದನೆ ಮಾಡಿಕೊಳ್ತಾ ಇದ್ರಂತೆ ಹಿಂದಿನ ಕಾಲದಲ್ಲಿ. ಆದ್ದರಿಂದ ಆ ತಮ್ಮ ಮಗನಿಗೆ ಕೃತೋಪನೀತೇ ಸುಕೃತಾಕೃತೇ ಅಂಥ ಆ ಉಪನಯನ ಸಂಸ್ಕಾರವನ್ನ ಮಾಡಿ ಆ ಮಗುವನ್ನ ಕಂಡಾಗ ಬ್ರಹ್ಮವರ್ಚಸ್ಸಿನಿಂದ ಆ ಲಕ್ಷ್ಮೀ ನರಸಿಂಹಾಚಾರ್ಯರು ಕಂಗೊಳಿಸ್ತಾ ಇದ್ದಾರೆ. ಯಾಕೆ? ಉಪನಯನ ಆಗೋದಕ್ಕಿಂತ ಮುಂಚೆ ಬೇರೆ, ಉಪನಯನ ಎಂಬ ಸಂಸ್ಕಾರ ಆದ ಮೇಲೆ ಆ ವಟುವಿನಲ್ಲಿ ಆಗ್ತಕ್ಕಂಥ ಒಂದು ವರ್ಚಸ್ಸು ಏನಿದೆ, ಆ ಬ್ರಹ್ಮವರ್ಚಸ್ಸು ನಿಂದ ಕೂಡಿದ ಆ ವಟುವನ್ನ ನೋಡ್ತಕ್ಕಂಥ ಒಂದು ಶೈಲಿಯೇ ಬೇರೆ ಇರುತ್ತೆ. ಅದರಿಂದ ಹೇಳ್ತಾ ಇದ್ದಾರೆ ಸುಕೃತಾಕೃತೇ, ಒಂದು ಪುಣ್ಯದ ಒಂದು ಸಾಕಾರ ಮೂರ್ತಿಯೇ ಆ ವಟುವಿನ ರೂಪದಲ್ಲಿ ಬಂದಿದ್ದಾನೋ ಏನೋ ಅನ್ನುವಷ್ಟರ ಮಟ್ಟಿಗೆ ತುಂಬಾ ಚೆನ್ನಾಗಿ ಇರತಕ್ಕಂತ ಲಕ್ಷಣದಿಂದ ಶೋಭಿಸ್ತಾ ಇದ್ದಾನಂತೆ. ಇಂಥ ಆ ಮಗುವಿಗೆ ಉಚಿತವಾದ ವಯಸ್ಸಿನಲ್ಲಿ ಉಪನಯನವನ್ನ ಮಾಡಿ ನಂತರ ಯೋಗ್ಯವಾದ ವಯಸ್ಸಿನಲ್ಲಿ ಆ ಮಗನಿಗೆ ವಿವಾಹ ಎಂಬ ಸಂಸ್ಕಾರವನ್ನ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡ್ತಾರಂತೆ ಅವರು. ಸುತಾ ವಿವಾಹೋತ್ಸವಕಾರಿ ದಂಪತಿ, ಆ ಫಣಿಶಾಯಿ ಎಂಬ ದಂಪತಿಗಳು ಹುಟ್ಟಿದ ಆ ಮಗನಿಗೆ ಅನುಕೂಲಳಾದ ಒಂದು ಕನ್ಯೆಯನ್ನ ಹುಡುಕೋದಕ್ಕೋಸ್ಕರ ಆ ಪ್ರಯತ್ನವನ್ನ ಆರಂಭ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಈ ತಿಮ್ಮಣ್ಣ ಭಟ್ಟರಿಗೂ ಕೂಡ ಯಾವ ಆ ವೆಂಕಟಾಂಬ ಅನ್ನುವಂತಹ ಕನ್ಯೆ ಇದ್ದಳೋ ಆ ಕನ್ಯೆಯನ್ನ ಮದುವೆ ಮಾಡಬೇಕು ಅಂತ ವರನನ್ನ ಹುಡುಕ್ತಾ ಇದ್ರು. ನೋಡಿ, ಇವರ ಈ ಕಶ್ಯಪ ವಂಶದ ಇತಿಹಾಸವನ್ನು ಯಾತಕ್ಕೋಸ್ಕರ ಹೇಳಿದರು ಅಂತ ಹೇಳಿದ್ರೆ, ಈ ತಿಮ್ಮಣ್ಣ ಭಟ್ಟರ ಮಗಳಾದ ವೆಂಕಟಾಂಬೆಯನ್ನ ಆ ಕಶ್ಯಪ ಗೋತ್ರದಲ್ಲಿ ಹುಟ್ಟಿದ ಲಕ್ಷ್ಮೀ ನರಸಿಂಹ ಎಂಬ ವರನಿಗೆ ಮದುವೆಯನ್ನ ಮಾಡಿಕೊಡ್ತಾರೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಕಶ್ಯಪ ವಂಶದ ಒಂದು ಇತಿಹಾಸವನ್ನ ನಿರೂಪಣೆಯನ್ನ ಮಾಡ್ತಾ ಬಂದಿದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ನೋಡಿ ಹೇಳ್ತಾರೆ, ಹಿಂದಿನ ಕಾಲದಲ್ಲೆಲ್ಲ ಲಗ್ನ ಮದುವೆಯನ್ನ ಮಾಡ್ಕೋಬೇಕು ಅಂತಾಗಿದ್ರೆ ಕನ್ಯೆ ವರನ ಪಕ್ಷ, ವರನ ಮನೆ ಹತ್ತಿರ ಹೋಗ್ತಾ ಇರಲಿಲ್ಲ. ಹೊರತು ಆ ವರನ ಪಕ್ಷದವರೇ ಕನ್ಯಾರ್ಥಿಯಾಗಿ ಆ ಕನ್ಯೆಯ ಮನೆಗೆ ಬಂದು ಕನ್ಯೆಯನ್ನ ನೋಡಿ ಒಪ್ಪಿಗೆಯನ್ನ ಕೊಟ್ಟು ಹೋಗ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಯಾವುದೋ ಒಬ್ಬ ಕನ್ಯೆ ಇದ್ದಳು. ಆ ಕನ್ಯೆಗೆ ತುಂಬಾ ಬಡತನ. ಆ ಬಡತನದಲ್ಲಿ ಬೆಳೆದಾಗ ಈ ಕನ್ಯೆಯನ್ನು ಹೆಂಗಾದ್ರೂ ಮಾಡಿ ಮದುವೆ ಮಾಡಿ ಕೊಡಬೇಕು ಅಂತ ಅವಳನ್ನ ಹುಟ್ಟಿಸಿದ ತಂದೆ ತಾಯಿಗಳು ಸಂಕಲ್ಪವನ್ನ ಮಾಡ್ತಾರೆ. ಹೀಗೆ ಸಂಕಲ್ಪ ಮಾಡಿದಾಗ ವರನನ್ನ ಯಾಚನೆ ಮಾಡಿಕೊಂಡು ಬರ್ತಾರೆ. ವರನ ಪಕ್ಷದವರ ಮನೆಗೆ ಬಂದಿರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಅಪ್ಪ ಅಮ್ಮ ಇಬ್ಬರೂ ಕೂಡ ವರನ ಮನೆಯ ಕಡೆಯವರು ಬರತಾರೆ ಅಂತ ಹೇಳಿ ಹೂವು ಹಣ್ಣನ್ನ ತೆಗೆದುಕೊಂಡು ಬರೋದಕ್ಕೋಸ್ಕರ ಅಂತ ಹೊರಗಡೆ ಹೋಗಿರ್ತಾರೆ. ಆಗ ಮನೆಯಲ್ಲಿ ಕನ್ಯೆ ಮಾತ್ರ ಒಬ್ಬಳೇ ಇರ್ತಾಳೆ. ಆ ಒಬ್ಬಳೇ ಕನ್ಯೆ ಇದ್ದಾಗ ವರನ ಪಕ್ಷದವರು ಬಂದಾಗ ಆ ಕನ್ಯೆ ಎಂಥ ಒಂದು ಚಾಕಚಕ್ಯತೆ, ಅವಳಲ್ಲಿ ಬುದ್ಧಿ ಎಷ್ಟು ಪ್ರೌಢವಾದ ಬುದ್ಧಿ ಇತ್ತು ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ. ನೋಡಿ, ಬಡತನ,
ಕೈಯಲ್ಲಿ ಗಾಜಿನ ಬಳೆಯನ್ನು ಧರಿಸಿದ್ದಾಳೆ. ಅತಿಥಿ ಸತ್ಕಾರವನ್ನ ಮಾಡಬೇಕು. ಈಗಿನ ಕಾಲದಲ್ಲಿ ಇದ್ದಂತೆ ಮಿಕ್ಸಿ ಗ್ರೈಂಡರ್ ಯಾವುದು ಕೂಡ ಆಗಿನ ಕಾಲದಲ್ಲಿ ಇರಲಿಲ್ಲ. ಆಗಿನ ಕಾಲದ ಮಿಕ್ಸಿ ಗ್ರೈಂಡರ್ ಅಂತ ಹೇಳಿದರೆ ಒರಳು ಕಲ್ಲೇ ದೊಡ್ಡ ಮಿಕ್ಸಿ ಗ್ರೈಂಡರ್ ನಂತೆ ಇರ್ತಾ ಇತ್ತು. ಆ ಒರಳಿನಲ್ಲಿ ಒನಕೆಯನ್ನ ತೆಗೆದುಕೊಂಡು ಧಾನ್ಯವನ್ನ ಕುಟ್ಟಿ ಪುಡಿ ಮಾಡೋದಕ್ಕೋಸ್ಕರ ಅಂತ ಎತ್ತುತ್ತಾ ಇದ್ದಾಳಂತೆ. ಗಾಜಿನ ಬಳೆಗಳ ಸಪ್ಪಳ ಆಗ್ತಾ ಇದೆ. ಈ ಗಾಜಿನ ಬಳೆಯ ಸಪ್ಪಳವನ್ನ ಕೇಳಿ ವರನ ಪಕ್ಷದವರು ಕನ್ಯೆಯ ಮನೆಯವರು ತುಂಬಾ ಬಡತನದಲ್ಲಿ ಇದ್ದಾರೆ ಅಂತ ತಿಳಿದುಕೊಳ್ಳೋದು ಬೇಡ ಅಂತ ತಿಳಿದು ಆ ಕನ್ಯೆ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಕೈಯಲ್ಲಿ ಧರಿಸಿದಂತಹ ಯಾವ ಆ ಗಾಜಿನ ಬಳೆಗಳು ಇದ್ದಾವೋ ಆ ಎಲ್ಲ ಗಾಜಿನ ಬಳೆಗಳನ್ನು ತೆಗೆದು ಶಾಸ್ತ್ರಕ್ಕೋಸ್ಕರ ಬಲ ಕೈಯಲ್ಲಿ ಒಂದು ಬಳೆ ಎಡ ಕೈಯಲ್ಲಿ ಒಂದು ಬಳೆಯನ್ನು ಧರಿಸಿ ಆ ಧಾನ್ಯವನ್ನು ಕುಟ್ಟಿ ಪುಡಿ ಮಾಡ್ತಾಳೆ. ಹೀಗೆ ಆ ಕನ್ಯೆ ತನ್ನ ಮನೆಯಲ್ಲಿ ಇರುವ ಯಾವ ಬಡತನ ಇದೆ ಆ ಬಡತನವನ್ನ ವರನ ಪಕ್ಷದವರಿಗೆ ತೋರಿಸದೆ ತನ್ನ ಮನೆಯ ಗೌರವವನ್ನ ಹಿಂದಿನ ಕಾಲದಲ್ಲಿ ಕಾಪಾಡ್ತಾ ಇದ್ದಳು. ಇಂಥ ಅನೇಕ ಘಟನೆಗಳು ಇದೆ. ಅದರಂತೆ ಈ ತಿಮ್ಮಣ್ಣ ಭಟ್ಟರು ವಾಸ ಮಾಡ್ತಕ್ಕಂತಹ ಕಾವೇರಿ ನದಿ ತೀರ ಹೇಳ್ತಾ ಇದ್ದಾರೆ, ಯತ್ರ ಸಂಸ್ಥಿತೌ ತತ್ರ ಅಗಾತ್ ಕಿಲ. ಎಲ್ಲಿ ಈ ತಿಮ್ಮಣ್ಣ ಭಟ್ಟ ದಂಪತಿಗಳು ವಾಸವನ್ನ ಮಾಡ್ತಾ ಇದ್ದರೋ, ಎಲ್ಲಿ ವಾಸ ಮಾಡ್ತಾ ಇದ್ದರು? ತುಂಡೀರ ಎಂಬ ಮಂಡಲದ ಸಮೀಪದಲ್ಲಿ ಕಾವೇರಿ ಪಟ್ಟಣ. ಆ ಕಾವೇರಿ ಪಟ್ಟಣದಲ್ಲಿ ವಾಸವನ್ನ ಮಾಡಿಕೊಂಡು ಕಾವೇರಿ ನದಿ ಪ್ರಾಂತ್ಯದಲ್ಲೇ ಆ ಪಟ್ಟಣ ಇತ್ತು. ಅಂಥ ಪಟ್ಟಣದಲ್ಲಿ ವಾಸವನ್ನ ಮಾಡಿಕೊಂಡು ಇದ್ದರು. ನೋಡಿ, ಭಾಗವತದ ಏಕಾದಶ ಸ್ಕಂಧದಲ್ಲಿ ಒಂದು ಮಾತು ಬರುತ್ತೆ. ಸಾಧಕರು, ತುಂಬಾ ವೈದಿಕರು, ತುಂಬಾ ಶ್ರೋತ್ರಿಯರು ಜಗತ್ತಿನಲ್ಲಿ ಎಲ್ಲಿ ಹುಟ್ಟುತ್ತಾರೆ, ಎಲ್ಲಿ ಅವತಾರವನ್ನ ಮಾಡ್ತಾರೆ? ತಾಮ್ರಪರ್ಣಿ ನದಿಯತ್ರ, ದ್ರವಿಡ ದೇಶದ ಸಮೀಪದಲ್ಲಿ ತಾಮ್ರಪರ್ಣಿ ಅನ್ನುವಂತಹ ನದಿ ಹರಿಯತ್ತೆ. ಆ ನದಿಯ ಸಮೀಪಕ್ಕೆ ಅನೇಕ ವೈದಿಕರು ಹುಟ್ಟಿದರು. ಪಯಸ್ವಿನಿ ನದಿಯತ್ರ, ಪಯಸ್ವಿನಿ ಅನ್ನೋ ಹೆಸರಿನ ಒಂದು ನದಿ ಇದೆ ಎಲ್ಲಿ ಕೇರಳ ಪ್ರಾಂತ್ಯದಲ್ಲಿ, ಅಲ್ಲಿಯೂ ಕೂಡ ವೈದಿಕರು ಹುಟ್ಟಿದ್ದಾರೆ. ಕಾವೇರಿ, ಕಾವೇರಿ ನದಿ ತೀರದಲ್ಲಿಯೂ ಕೂಡ ಎಲ್ಲೆಲ್ಲಿ ಕಾವೇರಿ ನದಿ ಹರಿಯತ್ತೋ ಅಲ್ಲೆಲ್ಲ ಸ್ಥಳದಲ್ಲಿಯೂ ಕೂಡ ಅನೇಕ ಜನ ವೈದಿಕರು, ಶ್ರೋತ್ರಿಯರು ಎಲ್ಲರೂ ಕೂಡ ಆ ಸ್ಥಳದಲ್ಲಿ ಹುಟ್ಟುತ್ತಾರೆ. ಅಲ್ಲಿಯೇ ವಾಸವನ್ನ ಮಾಡಿಕೊಂಡು ಇರ್ತಾರೆ. ಹಿಂದಿನ ಕಾಲದಲ್ಲಿ ಇರತಕ್ಕಂಥ ಜನರು ಯಾರೂ ಕೂಡ ನಮ್ಮ ಹಾಗೆ ಪಟ್ಟಣದಲ್ಲಿಯೇ ಇರಬೇಕು ಅಂತ ಇರ್ತಾ ಇರ್ಲಿಲ್ಲ. ಜೀವನೋಪಾಯಕ್ಕೋಸ್ಕರ ನದಿ ತೀರದಲ್ಲಿ ಹೋದರೆ ಏನು ತಾನೇ ಮಾಡ್ಲಿಕ್ಕೆ ಸಾಧ್ಯ ಅಂತ ತಿಳಿದು ನದಿ ತೀರಕ್ಕೆ ಹೋಗದೆ ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತೆ ನಾವು ಹೋಗ್ತೇವೆ, ಸ್ನಾನವನ್ನ ಮಾಡ್ತೇವೆ, ಬರ್ತೇವೆ. ಆದರೆ ಶಾಸ್ತ್ರ ಹೇಳುತ್ತೆ, ಭಾಗವತ ಏಕಾದಶ ಸ್ಕಂಧ ನಮಗೆ ನಿರೂಪಣೆಯನ್ನ ಮಾಡುತ್ತೆ, ಸಾಧಕರು ಅನೇಕ ವೈದಿಕ ಸಂಪ್ರದಾಯಗಳನ್ನ ಪಾಲಿಸುವಂತಹ ಯಾವ ಉತ್ತಮ ಶ್ರೋತ್ರಿಯರಿದ್ದಾರೆ ಇವರೆಲ್ಲರೂ ಕೂಡ ಹೆಚ್ಚಾನು ಹೆಚ್ಚು ಹಿಂದಿನ ಕಾಲದಲ್ಲಿ ನದಿ ತೀರದಲ್ಲಿಯೇ ವಾಸವನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ದರು. ಭಗವಂತನ ಅನುಗ್ರಹ ಇದ್ದರೆ ಮರುಭೂಮಿಯಲ್ಲೂ ಆ ಭಗವಂತ ನೀರನ್ನು ಹುಟ್ಟಿಸ್ತಾನಂತೆ. ಹೀಗೆ ಇಂಥ ಆ ಭಗವಂತನ ಮೇಲೆ ಪೂರ್ಣ ಭಾರವನ್ನ ಹಾಕಿ ಅವರು ಆ ತುಂಡಿರ ದೇಶದಲ್ಲಿ ಕಾವೇರಿ ಎಂಬ ಪಟ್ಟಣದಲ್ಲಿ ವಾಸವನ್ನ ಮಾಡಿಕೊಂಡಿದ್ದರು. ನೋಡಿ, ಇವತ್ತಿನ ದಿನ ಜಗತ್ತಿನಲ್ಲಿ ಸಂಚಯನ ವ್ರತ, ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೋ ಇಲ್ಲವೋ ಅನ್ನುವ ಸಂದೇಹ ಕೇವಲ ಮನುಷ್ಯರಿಗೆ ಮಾತ್ರ. ಆದರೆ ಅನೇಕ ಪ್ರಾಣಿ, ಅನೇಕ ಪಕ್ಷಿಗಳು ಪ್ರತಿನಿತ್ಯ ತಮ್ಮ ಆಹಾರವನ್ನು ಹುಡುಕಿಕೊಂಡು ಹೋಗಿ ಹೊಟ್ಟೆ ತುಂಬಿಸಿಕೊಂಡು ಇವತ್ತಿನ ತನಕವೂ ಕೂಡ ಜೀವನವನ್ನ ನಡೆಸ್ತಾ ಇದ್ದಾವೆ ಆ ಪಶು ಪಕ್ಷಿಗಳು. ಆದರೂ ಕೂಡ ನಾಳೆ ಚಿಂತೆ ಅವರಿಗಿಲ್ಲ. ಹಾಗಾದ್ರೆ ಪಶು ಪಕ್ಷಿಗಳಿಗಿಲ್ಲದ ಚಿಂತೆ ನಮ್ಮಂಥವರಿಗೆ ಯಾಕೆ? ಆದ್ದರಿಂದ ನಾವು ಕೂಡ ಇವತ್ತಿನ ದಿನಮಾನಗಳಲ್ಲಿ ನಗರ ಪಟ್ಟಣದಲ್ಲಿ ವಾಸವನ್ನ ಮಾಡಿದರೂ ಕೂಡ ಕನಿಷ್ಠ ಪಕ್ಷ ನಮ್ಮ ಜೀವನದ ಅವಸಾನ ಕಾಲದಲ್ಲಿ ಆದರೂ ಕೂಡ ನದಿ ತೀರಕ್ಕೆ ಹೋಗಿ ಆ ಕ್ಷೇತ್ರದಲ್ಲಿ ವಾಸವನ್ನ ಮಾಡಿಕೊಂಡು ಆ ತೀರ್ಥ ಸೇವೆಯನ್ನ ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಸಂದೇಶವನ್ನೂ ಕೂಡ
ನಮಗೆ ಈ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ತಿಳಿಸಿಕೊಡ್ತಾ ಅವರು ಹೇಳ್ತಾ ಇದ್ದಾರೆ, ಸಮಾಗತಂ ಸದ್ಮಸುತೋಚಿತಂ ವರಂ ಸ್ವಕೀಯ ವಂಶಾನುಗುಣಾನ್ವಯೋದ್ಭವಂ ಸುತಾಕರಂ ಗ್ರಾಹಯತಿ ಸ್ಮ ಮಾನ್ಯಧೀರ ಪೂಜಯತ್ತತ್ಪಿತರೌ ಸಬಾಂಧವೌ. ಆ ತಿಮ್ಮಣ್ಣ ಭಟ್ಟರು ಕನ್ಯಾರ್ಥಿಯಾಗಿ ಯಾವ ಆ ಫಣಿಶಾಯಿ ಎಂಬ ಕುಟುಂಬದವರು ಬಂದಿದ್ದಾರೋ ಅವರಿಗೆ ಉಚಿತವಾದಂತಹ ಎಲ್ಲ ಸತ್ಕಾರಗಳನ್ನು ಕೂಡ ಮಾಡಿದರು. ವರನನ್ನ ನೋಡ್ತಾರೆ ತಿಮ್ಮಣ್ಣ ಭಟ್ಟರು. ಫಣಿಶಾಯಿ ಎಂಬ ದಂಪತಿಗಳು ಆ ಕನ್ಯೆಯನ್ನ ನೋಡ್ತಾರೆ. ಹೀಗೆ ನೋಡಿದ ಮೇಲೆ ಇಬ್ಬರೂ ಪರಸ್ಪರ ಅನ್ಕೋತಾರಂತೆ, ಕನ್ಯೆಗೆ ಅನುರೂಪನಾದ ವರ ಇವರಾಗಿದ್ದಾರೆ, ವರನಿಗೆ ಅನುರೂಪಳಾದ ಕನ್ಯೆ ಇವಳಾಗಿದ್ದಾಳೆ ಅಂತ ಆ ಹಿರಿಯರು ತೀರ್ಮಾನವನ್ನ ಮಾಡಿ ಇಬ್ಬರ ವಿವಾಹ ಮಹೋತ್ಸವವನ್ನ ನಿಘಂಟು ಮಾಡ್ತಾರಂತೆ ಅವರು. ನೋಡಿ, ಹಿಂದಿನ ಕಾಲದಲ್ಲಿ ಹಿರಿಯರೇ ಸ್ವಯಂ ತಾವೇ ಕುಳಿತುಕೊಂಡು ಎಲ್ಲ ವ್ಯವಹಾರಗಳನ್ನ ನಡೆಸಿ ಆ ಹುಟ್ಟಿದ ಮಕ್ಕಳಿಗೆ ವಿವಾಹ ಎಂಬ ಸಂಸ್ಕಾರವನ್ನ ನಡೆಸಿಕೊಡ್ತಾ ಇದ್ದರು. ಆದ್ದರಿಂದಲೇ ಅವರ ಸಂಸಾರ ಜೀವನ, ದಾಂಪತ್ಯ ಜೀವನ ದೀರ್ಘಕಾಲದ ತನಕವೂ ಕೂಡ ಇರ್ತಾ ಇತ್ತು. ಆದರೆ ಇವತ್ತಿನ ದಿನ ಅಪ್ಪ ಅಮ್ಮ ಯಾರೂ ಕೂಡ ಬೇಡ, ಏನೋ ಒಂದು ಲೌಕಿಕ ಆಕರ್ಷಣೆಗೆ, ಆ ವಯಸ್ಸಿನ ಒಂದು ಆಕರ್ಷಣೆಗೆ ಬಲಿ ಆಗಿ ಪೂರ್ಣವಾಗಿ ತಂದೆ ತಾಯಿಗಳನ್ನು ಪರಿತ್ಯಾಗ ಮಾಡಿ ಗಾಂಧರ್ವ ಪದ್ಧತಿಯಂತೆ ಆ ಎಲ್ಲ ತಮ್ಮ ಕನ್ಯೆಯರನ್ನ, ವರ ಕನ್ಯೆಯನ್ನ, ಕನ್ಯೆ ವರನನ್ನ ಆರಿಸಿಕೊಂಡು ವಿವಾಹ ಸಂಸ್ಕಾರವನ್ನ ಮಾಡಿ ಹಿರಿಯರಿಂದ ದೂರ ಆಗಿಬಿಡ್ತಾರೆ. ಇವತ್ತಿನ ದಿನ ಈ ರೀತಿಯಾಗಿ ವಿವಾಹ ಮಾಡಿಕೊಂಡಂಥ ಮದುವೆ ಎಷ್ಟು ಮುರಿದು ಹೋಗಿದೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಅದರಿಂದ ಹಿರಿಯರ ಸಂಸ್ಕಾರದಲ್ಲಿ, ಹಿರಿಯರ ಆಶೀರ್ವಾದದಲ್ಲಿ ಯಾವ ದಂಪತಿಗಳು ಇರ್ತಾರೋ ಅವರ ದೀರ್ಘಕಾಲ ದಾಂಪತ್ಯ ಜೀವನ ಸುಗಮವಾಗಿ ನಡೆಯುತ್ತೆ ಅನ್ನೋದನ್ನ ಅನೇಕ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಸಮಾಗತಂ ಸತ್ಮ ಸುತೋಚಿತಂ ವರಂ ಅನ್ಕೋತಾರೆ, ಸ್ವಕೀಯ ವಂಶಾನುಗುಣಾನ್ವಯೋದ್ಭವಂ, ತಮ್ಮ ಕುಲಕ್ಕೆ ತಮ್ಮ ವಂಶಕ್ಕೆ ಅನುಗುಣರಾದ ಕನ್ಯೆ, ಅನುರೂಪನಾದ ವರ ಅಂತ ಅವರು ತೀರ್ಮಾನವನ್ನ ಮಾಡ್ತಾರೆ. ಯಾಕೆ? ಈ ವಿವಾಹ ಅನ್ನೋ ಏನೊಂದು ಸಂಸ್ಕಾರ ಇದೆ ಅಲ್ವಾ, ಬದುಕಿದ್ದಾಗ ಮಾಡ್ಕೊಳ್ತಕ್ಕಂಥ ಒಂದು ಕೊನೆ ಸಂಸ್ಕಾರ. ಇನ್ನೇನೇ ಸಂಸ್ಕಾರವನ್ನ ಮಾಡಿಕೊಳ್ಳಬೇಕಾದರೂ ಕೂಡ ಸತ್ತ ಮೇಲೆ ಅಂತ್ಯೇಷ್ಟಿ ಅನ್ನುವಂತಹ ಒಂದು ಸಂಸ್ಕಾರದಿಂದ ಆರಂಭ ಆಗತ್ತೆ. ವಿವಾಹ ಅನ್ನೋ ಸಂಸ್ಕಾರ ಆದ ಮೇಲೆ ಇವನಿಗೆ ಯಾವ ಸಂಸ್ಕಾರವೂ ಕೂಡ ಇಲ್ಲ. ಇವನಿಗೆ ಹುಟ್ಟುವ ಮಕ್ಕಳಿಗೆ ಎಲ್ಲ ಸಂಸ್ಕಾರಗಳು ಕೂಡ ಆರಂಭ ಆಗತ್ತೆ. ಈ ಕಾರಣದಿಂದ ವಿವಾಹಶ್ಚ ವಿವಾದಶ್ಚ, ಈ ವಿವಾಹ ಮತ್ತೆ ವಿವಾದ ಎರಡೂ ಕೂಡ ಯಾರ್ಯಾರಿಗೆ ಆಗತ್ತೆ ಅಂದ್ರೆ ಸಮಯೋರೇವ ಶೋಭತೆ. ಸಮಾನ ಆಸ್ತಿ, ಸಮಾನ ವಿದ್ಯೆ ಇವರಲ್ಲಿ ಮಾತ್ರ ಈ ವಿವಾಹ ಎಂಬ ಸಂಸ್ಕಾರವನ್ನ ನಡೆಸಬೇಕು. ವಿವಾದ ಅಂದ್ರೆ ವಾಕ್ಯಾರ್ಥ ಗೋಷ್ಠಿಯನ್ನ ನಡೆಸಬೇಕು ಹೊರತು ಯಾರೋ ಒಬ್ಬ ಕಡುಬಡವ, ತುಂಬಾ ಆಗರ್ಭ ಶ್ರೀಮಂತ ಇವರಿಗೆ ಸಂಬಂಧವನ್ನು ಯಾವತ್ತೂ ಕೂಡ ನಾವು ಕಲ್ಪಿಸಲಿಕ್ಕೆ ಹೋಗಬಾರದು. ಈ ಅಭಿಪ್ರಾಯದಿಂದ ಆ ದಂಪತಿಗಳಿಬ್ಬರೂ ಕೂಡ ನಿಮ್ಮ ಕುಟುಂಬ ನಮ್ಮ ವಂಶಕ್ಕೆ ಅನುಗುಣವಾಗಿದೆ, ಇವರಿಬ್ಬರ ಕುಟುಂಬವೂ ಕೂಡ ಪರಸ್ಪರ ಒಬ್ಬರಿಗೆ ಒಂದು ಅನುಕೂಲವಾಗಿದೆ ಅಂತ ತಿಳಿದು ಆ ಲಕ್ಷ್ಮೀ ನರಸಿಂಹಾಚಾರ್ಯ ಎಂಬ ಯಾವ ವರನಿದ್ದಾನೆ ಆ ವರನನ್ನ ಸುತಾಕರಂಗ್ರಾಹಯತಿ
ವೆಂಕಟಾಂಬ ಮಣಿ ಎಂಬ ಕನ್ಯೆಯೊಂದಿಗೆ ತಮ್ಮ ಮಗನನ್ನ ಕೊಟ್ಟು ಲಗ್ನವನ್ನ ಮಾಡ್ತಾರಂತೆ ಅವರು. ಆ ವೆಂಕಟಾಂಬ ಎಂಬ ಕನ್ಯೆಯನ್ನ ಆ ವರನಿಗೆ ಕೊಟ್ಟು ಲಗ್ನವನ್ನ ಮಾಡ್ತಾರೆ. ನೋಡಿ, ಜಗತ್ತಿನಲ್ಲಿ ಅನೇಕ ದಾನಗಳು ಇದೆ. ಆದ್ರೆ ಎಲ್ಲಾ ದಾನಗಳನ್ನ ಮಾಡಬೇಕಾದರೆ ದಾನದ ಕೊನೆಯಲ್ಲಿ ತುಳಸಿ ಪತ್ರ ಹಾಗೆ ದಕ್ಷಿಣೆಯನ್ನ ನಾವು ಹಿಡಿದುಕೊಂಡು ಇದಂ ನಮಮ, ಈ ಕ್ಷಣದಿಂದ ಆರಂಭ ಮಾಡಿ ಈ ಕನ್ಯೆ ಈ ವಸ್ತು ನನ್ನದಲ್ಲ ಅಂತ ನಾವು ಹೇಳ್ತೇವೆ. ಆದರೆ ಇದಕ್ಕೆ ಅಪವಾದ ಅನ್ನುವಂತೆ ಕನ್ಯಾದಾನವನ್ನ ಮಾಡಬೇಕಾದ್ರೆ ಮಾತ್ರ ಇದಂ ನಮಮ ಅಂತ ಇಲ್ಲ. ಅಂದರೆ ಯಾವ ಹೆಣ್ಣಿನ ಮನೆ ಅವರು ಆ ಕನ್ಯೆಯನ್ನ ಧಾರೆ ಎರೆದು ಅಳಿಯನಿಗೆ ಕೊಡ್ತಾರೋ, ಕೊಟ್ಟ ತಕ್ಷಣವೇ ಆ ಕನ್ಯೆ ಇವರ ಸಂಬಂಧವನ್ನ ಕಳಚಿಕೊಳ್ಳೋದಿಲ್ಲ. ಆದ್ದರಿಂದ ಒಂದು ಗಾದೆ ಮಾತಿದೆ, ಕೊಟ್ಟ ಹೆಣ್ಣು ಕುಲದ ಹೊರಗೆ. ಇದು ಪ್ರಾಯ ಸ್ವಲ್ಪ ತಪ್ಪಾದೀತೋ ಏನೋ ಅಂತ ಅನಿಸತ್ತೆ. ಯಾಕೆ ಇದಂ ನಮಮ ಅಂತ ಯಾವಾಗ ಹೇಳಿಲ್ವೋ, ಆ ಕನ್ಯೆಯ ಸಂಬಂಧ ತವರು ಮನೆಗೂ ಕೂಡ ಇರುತ್ತೆ ಅನ್ನೋ ಭಾವನೆಯಿಂದ ಆ ಕನ್ಯೆಯನ್ನ ಕನ್ಯಾದಾನವನ್ನ ಮಾಡಬೇಕಾದ್ರೆ ಮಾತ್ರ ಇದಂ ನಮಮ ಅಂತ ಹೇಳೋದಿಲ್ಲ. ನೋಡಿ, ಕನ್ಯಾದಾನವನ್ನ ಮಾಡಿದರೆ ಅಥವಾ ಒಂದು ವಿವಾಹ ಸಂಸ್ಕಾರವನ್ನ ನಡೆಸಿದರೆ, ಮದುವೆಯನ್ನ ಮಾಡಿಸಿದರೆ ಎಷ್ಟು ಪುಣ್ಯ ಅಂತ ಹೇಳಿದರೆ, ಕನ್ಯಾದಾನವನ್ನ ಮಾಡಿದರೂ ಕೂಡ ಅಷ್ಟು ಪುಣ್ಯ ಬರುತ್ತೋ ಇಲ್ವೋ. 1,000,000 ಕನ್ಯೆಯರ ದಾನವನ್ನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಒಂದು ಮದುವೆಯನ್ನ ಮಾಡಿಸಿದರೆ, ಮಧ್ಯವರ್ತಿಯಾಗಿ ಮದುವೆಯನ್ನ ಮಾಡಿಸಿದರೆ ಆ ಮಧ್ಯವರ್ತಿಯಾದಂತಹ ಪುರುಷನಿಗೆ ಬರುತ್ತೆ. ಅಂದ ಮಾತ್ರಕ್ಕೆ ಕನ್ಯಾದಾನ ಮಾಡಿದರೆ ಫಲ ಇಲ್ಲ ಅಂತ ಅನ್ಕೋಬೇಡಿ. ಕನ್ಯಾದಾನ ಮಾಡಿದರೆ ವಿಶೇಷವಾದಂತಹ ಫಲ ಇದ್ದೇ ಇದೆ. ಅಂಥ ಒಂದು ನಮಗೆ ಕನ್ಯೆಯರೇ ಇಲ್ಲ, ಕೇವಲ ಗಂಡ್ಮಕ್ಳು ಮಾತ್ರ ಇದ್ದಾರೆ, ಆಗ ಹೆಂಗ್ ಕನ್ಯಾದಾನ ಮಾಡೋದು ಅಂತ ಹೇಳಿದ್ರೆ, ಯಾರಿಗೆ ಕನ್ಯೆಯರಿರ್ತಾರೋ ನಿಮ್ಮ ಕುಟುಂಬದಲ್ಲಿ ಅಥವಾ ಯಾರಾದ್ರೂ ಕೂಡ ಬಡತನದಲ್ಲಿ ಇರ್ತಕ್ಕಂಥ ಕನ್ಯೆಯರು, ಅವರ ಮದುವೆಯನ್ನು ಮಾಡ್ಲಿಕ್ಕೆ ತುಂಬಾ ಕಷ್ಟ ಇತ್ತು ಅಂತ ಹೇಳಿದರೆ ಅವರ ಮದುವೆಗೆ ಸಹಾಯವನ್ನ ಮಾಡಿ ಕನ್ಯಾದಾನದ ಪೂರ್ಣ ಫಲ ನಿಮಗೆ ದೊರಕತ್ತೆ. ಹೀಗೆ ಆ ಇಬ್ಬರು ವಧು ವರರು ಇವರಿಬ್ಬರಿಗೂ ಕೂಡ ಪಾಣಿಗ್ರಹಣವನ್ನ ಮಾಡಿಸಿ ಆ ಬಂಧುಗಳಿಂದ ಸಹಿತರಾದಂತ ಯಾರು ಆ ವರನ ಆ ದಂಪತಿಗಳು ಇದ್ದಾರೆ, ತಿಮ್ಮಣ್ಣ ಭಟ್ಟ ದಂಪತಿಗಳಿದ್ದಾರೆ, ಆ ತಿಮ್ಮಣ್ಣ ಭಟ್ಟ ದಂಪತಿಗಳು ವರನ ಕಡೆ ಬಂದಂತಹ ಎಲ್ಲ ಅತಿಥಿಗಳನ್ನು ಕೂಡ ಸತ್ಕಾರ ಮಾಡ್ತಾರೆ. ನೋಡಿ, ಹೇಳತ್ತೆ, ಈ ಮದುವೆಯಲ್ಲಿ ಯಾರ್ಯಾರು ಬಂದಿರ್ತಾರೋ, ಯಾಕೆ ಮೃಷ್ಟಾನ್ನ ಮಿತರೇ ಜನಾಹ, ಮದುವೆಗೆ ಬಂದಂಥವರೆಲ್ಲರೂ ಕೂಡ ಊಟ ಚೆನ್ನಾಗಿರಬೇಕು ಅಂತ ತುಂಬಾ ಅಪೇಕ್ಷೆಯನ್ನ ಪಡ್ತಾರೆ. ಆದ್ದರಿಂದ ಅತಿಥಿ ಸತ್ಕಾರವೂ ಕೂಡ, ಅತಿಥಿ ಅಭ್ಯಾಗತರ ಇವರೆಲ್ಲರ ಸತ್ಕಾರವೂ ಕೂಡ ಆ ಮದುವೆಯಲ್ಲಿ ಅವಶ್ಯವಾಗಿ ಮಾಡಲೇಬೇಕು. ಆದ್ದರಿಂದ ಅಂಥ ವರನ ಪಕ್ಷದ ಕಡೆ ಯಾರ್ಯಾರು ಬಂದಿದ್ದಾರೋ ಎಲ್ಲರಿಗೂ ಕೂಡ ಅವರವರ ಯೋಗ್ಯತೆಗೆ ತಕ್ಕಂತೆ ಸತ್ಕಾರವನ್ನ ಮಾಡಿ ಈ ಮದುವೆಯನ್ನ ವೈಭವದಿಂದ ನಡೆಸಿಕೊಟ್ಟು ಆ ವೆಂಕಟಾಂಬೆಯನ್ನ ಲಕ್ಷ್ಮೀ ನರಸಿಂಹಾಚಾರಿ ಎಂಬ ವರನಿಗೆ ಕೊಟ್ಟು ಮದುವೆಯನ್ನ ಮಾಡಿದರು.